ಬೇಯಿಸಿದರೆ ಬೇವಿನ ಬೀಜವನ್ನು ತಿಂದು ಮಾವಿನ ಹಣ್ಣು ರುಚಿಯಾಗಿ ಸಿಗಲ್ಲ, ಅದು ಪ್ರಕೃತಿ ನಿಯಮ. ಹಾಗೆ ನಾವು ಮಾವನ್ನು ಬಯಸಬೇಕಾದ್ರೆ ಮಾವಿನ ಬೀಜವನ್ನು ಇರಬೇಕು. ಅಂದರೆ ಜನಗಳಿಂದ, ಸಮಾಜದಿಂದ, ಈ ಪ್ರಪಂಚದಿಂದ ಪ್ರೀತಿ ವಿಶ್ವಾಸವನ್ನು, ಗೌರವವನ್ನು ನಾವು ಅಪೇಕ್ಷೆ ಮಾಡೋದಾದರೆ ನಾವು ಮೊದಲು ಬೇರೆಯವರಿಗೆ ಪ್ರೀತಿ ವಿಶ್ವಾಸ ಗೌರವವನ್ನು ಕೊಡೋ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಮಾತುಕತೆ, ನಮ್ಮ ರೀತಿ ನೀತಿ, ನಮ್ಮ ಬಿಹೇವಿಯರ್, ನಮ್ಮ ನಡವಳಿಕೆಯಲ್ಲಿ ಆ ವ್ಯತ್ಯಾಸವನ್ನು ತೋರಿಸ್ಕೊಂಡು ಬರಬೇಕು. ನಾವೇನು ಹಂಚ್ತಾ ಹೋಗ್ತೀವಿ ಅದು ನಮ್ಮನ್ನು ವಾಪಸ್ ಬರ್ತಾ ಹೋಗ್ಬೇಕು. ಮಂಡಿ ಕೊಡೋಲ್ಲ. ಒಂದು ಬೀಜವನ್ನು ಭೂಮಿಯಲ್ಲಿ ಬಿದ್ದಿದೆ ಹೇಗೆ, ಅದು ಒಂದೇ ಕಾಳು ಮಾತ್ರ ಕೊಡಲು ಅದರ ಫಲ ನೂರಾರು ತೆನೆಯಾಗಿ ಬರುತ್ತೆ, 100 kg ಧಾನ್ಯ ಬರುತ್ತೆ, 100,000 ಹಣ್ಣುಗಳಾಗಿ ಬರುತ್ತೆ. ಒಂದೇ ಒಂದು ಬೀಜದ ನಷ್ಟದ ಶಕ್ತಿ ಇದೆ. ಹಾಗೆ ನಾವು ಕೂಡ ನಮ್ಮನ್ನು ನಾವು ಸಾಮಾನ್ಯರು, ಅತಿ ಸಾಮಾನ್ಯರು, ನಮ್ಮ ಕೈಲಿ ಏನಾಗುತ್ತೆ ಅಂತ ನಮ್ಮನ್ನು ನಾವು ಲೆಕ್ಕ ಮಾಡಿಕೊಳ್ಳದೆ ಸಾಧು ಸಂತರು, ಹಿರಿಯ ನಮಗೇನು ಜ್ಞಾನ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ, ಭಕ್ತಿ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ಹೇಗೆ ಪ್ರಪಂಚದಲ್ಲಿ ನಡ್ಕೋಬೇಕು, ಹೇಗೆ ಪ್ರಪಂಚದಲ್ಲಿ ವ್ಯವಹಾರ ಮಾಡಬೇಕು, ನಾವು ಪ್ರಪಂಚದಲ್ಲಿ ಮುಳುಗಿದ್ದು ಕೂಡ ನಮ್ಮ ಆತ್ಮವಿಕಾಸಕ್ಕೆ ಬೇಕಾದಂತಹ ರೀತಿಯನ್ನು ಹೇಗೆ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ನಿಧಾನವಾಗಿ ನಾವು ಈ ಲೌಕಿಕ ಜೀವನದ ಪ್ರಕ್ರಿಯೆಯಿಂದ ಹಂತ ಹಂತವಾಗಿ ಒಂದು ಚೂರು ಚೂರೆ ಬೆಳೆಸ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಕೂಡ ನಾವು ನಮ್ಮ ಶಾಸ್ತ್ರ ಹೇಳ್ಕೊಳ್ಬೇಕು. ನಮ್ಮಲ್ಲಿ ಈ 4 ಆಶ್ರಮ ವ್ಯವಸ್ಥೆ ಮಾಡಿರೋದು ಕೂಡ ಇದೇ ಉದ್ದೇಶ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸಾಶ್ರಮ ಅಂತ 4 ಆಶ್ರಮಗಳ ವರ್ಣನೆ ನಮ್ಮ ಶಾಸ್ತ್ರದಲ್ಲಿ ಸಿಗುತ್ತೆ. ಈ ಯಾಕೆ ಕ್ಲಾಸಿಫಿಕೇಶನ್ ಮಾಡೋದು ಅಂತ ಹೇಳಿದ್ರೆ, ಇವತ್ತಿನ ಸಂಸಾರವನ್ನು ನಾವು ನೋಡಿದಾಗ, ವಯೋವೃದ್ಧರ ಪಾಡನ್ನು ವಿಶೇಷವಾಗಿ ಗಮನಿಸಿದಾಗ, ಯಾಕೆ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿದಾಗ, ನಮ್ಮ ದೇಶದ ಸಂಸ್ಕೃತಿ, ಪುರಾತನ ಸಂಸ್ಕೃತಿಯನ್ನು ನಾವು ಕೈ ಬಿಟ್ಟು ದೂರ ಹೋಗ್ತಾ ಇರೋದ ಕಾರಣಕ್ಕೋಸ್ಕರ ನಮ್ಮಲ್ಲಿ ಪ್ರೀತಿ ದೂರ ಆಗ್ತಾ ಇದೆ. ಇಲ್ಲಿ ಬರೀ ವ್ಯಾವಹಾರಿಕ ಪ್ರೀತಿ ಮಾತ್ರ ಬರ್ತಾ ಇದೆ. ನಾವು ಯಾರ ಹತ್ರ ನಮಗೆ ಏನು ಅನುಕೂಲ ಅಂತವ್ರ ಹತ್ರ ಏನು ರೀತಿಯ ನಾಟಕ ಮಾಡ್ತೀವಿ, ಅಥವಾ ದೇಶಾವರಿಗಾಗಿ ಏನು ಹೇಳ್ತೀವಿ, ಇಂತಹ ವ್ಯವಹಾರವನ್ನು ಖಂಡಿತ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಸಾಧು ಸಂತರು ಪ್ರತಿಯೊಬ್ಬರು ಕೂಡ ಎಚ್ಚರಿಸಿದ್ದಾರೆ. ಈ ಏನು ನಾಟಕ ಮಾಡ್ತೀರಾ, ಹೊಸ ನಿಮಗೆ ನಾಟಕ ಮಾಡುವಂಥ ಜನಗಳೇ ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ. ಅಂತಹ ಪ್ರೀತಿಯಿಂದ ಲಾಂಗ್ ರನ್ ಯಾರಿಗೂ ಅದು ಉಪಯೋಗ ಇಲ್ಲ. ಇಂತಹ ವಿಚಾರವನ್ನು ನಾನು ಭಾಳ ಚಿಕ್ಕ ವಯಸ್ಸಿಂದ ಯೋಚನೆ ಮಾಡ್ತೇನೆ. 2-3 ವರ್ಷದ ಹುಡುಗ ಇದ್ದಾಗಿಂದ ಕೃಷ್ಣನ ಸತತವಾದ ದರ್ಶನ ನನಗೆ ಆಗ್ತಾ ಇದೆ. ನಾನು ಹುಟ್ಟಿದಾಗ ಕೂಡ ಭದ್ರಾವತಿ, ಶಿವಮೊಗ್ಗದ ಭದ್ರಾವತಿ ನಾನು ಹುಟ್ಟಿದ್ದೆ. ಭದ್ರಾವತಿಯಲ್ಲಿ ಕಂಪನಿ ಕ್ವಾರ್ಟರ್ಸ್ ನಮ್ಮಿದೆ. ಮನೆಯಲ್ಲಿ ನೀಲಿ ಬಣ್ಣದ ಬಾರ್ಡ್ ಪೇಂಟ್ ಹೊಡೆದಿದ್ದಾರೆ. ಹಳೆ ಕಾಲ ಮನೆ. ನನ್ನ ಮಾವ ಇವತ್ತು ಹೇಳ್ತಾರೆ, ಸೋದರ ಮಾವ ಹೇಳ್ತಾರೆ, ಹುಟ್ಟಿದಾಗ 48 ಗಂಟೆಗಳ ಕಾಲ ನೀಲಿ ಬಣ್ಣ ಇತ್ತು ಶರೀರ. ಆ ನೀಲಿ ಬಣ್ಣದ ಶರೀರ ಇತ್ತು. ಜೊತೆಯಲ್ಲಿ 2 ದಿನ ಕಳೆದ ನಂತರ ಹಾರ್ಮೋನ್ ಸ್ಕಿಪ್ ಅಂತ. ಸೊ ಅದು ಬ್ಲೂ ಬೇಬಿ ಸಿಂಡ್ರೋಮ್ ಅಲ್ಲ, ಅಥವಾ ವಿಷಪ್ರಾಶನ ಆಗಿರಲಿಲ್ಲ ನನಗೆ. ಅನಂತರ ನಾರ್ಮಲ್ ಹೆಲ್ತಿ ಬೇಬಿ ಆಗಿದೆ. ನಾನು ಇವತ್ತರೂ ಕೂಡ ಯಾವ ಆಸ್ಪತ್ರೆ ಮುಖವನ್ನು ನೋಡೋದನ್ನಲ್ಲ, ಇಂಜೆಕ್ಷನ್ ಹಾಕ್ಸ್ಕೊಳ್ಳಿಲ್ಲ, ಔಷಧಿ ಮಾತ್ರ ನುಂಗಲಿಲ್ಲ. ನನ್ನ ಮಂತ್ರ, ನನ್ನ ಔಷಧಿ ಏನಂತ ಹೇಳಿದ್ರೆ ಕೃಷ್ಣ ಕೊಟ್ಟಂಥ ಒಂದೇ ಒಂದು ಮಂತ್ರ. ಅವನಲ್ಲಿ ನಾನು ಇಟ್ಟಿರುವಂಥ ಅನನ್ಯವಾದ ಭಕ್ತಿ, ಪ್ರೀತಿ. ನಾನು ಕೇಳ್ಕೊಂಡಿದ್ದಂದರೆ, ಮನುಷ್ಯನಾಗಿ ಹುಡ್ತೀವಿ ಈ ಪ್ರಪಂಚದಲ್ಲಿ ಪ್ರತಿ ಕ್ಷಣ ಕೂಡ ಸ್ಪ್ಲಿಟ್ ಸೆಕೆಂಡ್ ಕೋಟ್ಯಂತರ ಜೀವಿಗಳು, ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ಹುಡ್ತಾನೆ ಇರ್ತಾರೆ. ಅದೇ ಕ್ಷಣದಲ್ಲೇ ಬೇಕಾದಷ್ಟು ಜನ ಈ ಪ್ರಾಣವನ್ನು ಬಿಡ್ತಾರೆ, ಕಸೂನಿಗ್ತಾ ಇರ್ತಾರೆ. ಸೊ ದೇ ವಿಲ್ ಎಂಡಿಂಗ್ ದೇರ್ ಅಕೌಂಟ್ಸ್, ಅವರ ಜೀವನವನ್ನು ಮುಗಿಸಿ ಹೊರಡ್ತಾ ಇರ್ತಾರೆ. ಹಾಗಾದರೆ ಈ ಅನಂತ ಸೃಷ್ಟಿಯಲ್ಲಿ, ಈ ಸೃಷ್ಟಿ ಸ್ಥಿತಿ ಮತ್ತು ಲಯ ಪ್ರಕೃತಿಯಲ್ಲಿ ನಾವೇನು ಕಲಿಬೇಕಾಗಿದೆ, ನಮ್ಮ ಜೀವನಕ್ಕೆ ನಾವು ಬೇಕಾದಂಥ ವಿಚಾರವನ್ನು ಏನು ತಗೋಬೇಕು ಅಂತ ಯೋಚನೆ ಮಾಡಿದಾಗ, ನಮಗೆ ಸರಾಸರಿ 100 ವರ್ಷ ಆಯಸ್ಸು ಅಂತ ಇಟ್ಕೊಂಡು ಹೋಗ್ಬೇಡ. ಇವತ್ತು ಇಂಡಿಯನ್ ಲೈಫ್ ಸ್ಟ್ಯಾಂಡರ್ಡ್ ಲಾಂಜಿವಿಟಿ ನಮಗೆ 75 ವರ್ಷ ಅಂತ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋದು. ಇವತ್ತಿನ ಲೈಫ್ ಸ್ಟ್ಯಾಂಡರ್ಡ್ ಹಿಂದಿನವರಿಗೆ ಇನ್ನೂ ಜಾಸ್ತಿ ಇತ್ತು, ಅದಕ್ಕೆ ಸ್ವಲ್ಪ ದಿನ ಕಡಿಮೆನೇ ಇತ್ತು. ಈಗ ಇವತ್ತಿನ ಜೀವನದಲ್ಲಿ ನಮಗೆ ಇರುವಂಥ ಕಂಫರ್ಟ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ, ನಮ್ಮ ಲೌಕಿಕ ಜೀವನದಲ್ಲಿ ನಮ್ಮ ಪರಮಾಯುಷ್ಯ ಆವರೇಜ್ ಇಂಡಿಯನ್ ಲೈಫ್ ಅಂತ ಹೇಳಿದ್ರೆ 75 ವರ್ಷ ತನಕ ನಾವಿದ್ದೀವಿ. ಅಷ್ಟರ ಮಟ್ಟಿಗೆ ನಾವು ಪ್ರಗತಿ ಸಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ, ಈ 75 ಅಥವಾ 100 ವರ್ಷಗಳ ಸಾಧನೆಯನ್ನು ನಾವು ಏನು ಮಾಡಬೇಕು? ಪರಮಾತ್ಮ ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟಿದ್ದಾನೆ. ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಹೇಗೆ ಇನ್ನೂ ಸಾರ್ಥಕಪಡಿಸ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿದ್ರೆ, ನಾವು ಆಗ ಗ್ರಂಥಗಳ, ಶಾಸ್ತ್ರಗ್ರಂಥಗಳ ಮೊರೆ ಹೋಗಬೇಕಾಗುತ್ತೆ. ಯಾರಿಗೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು ಇಂತಹ ವಿಚಾರಗಳನ್ನು ಓದೋದಕ್ಕೆ, ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ದೇ ಲ್ಯಾಕ್ ಸಾನ್ಸ್ಕ್ರಿಟ್ ನಾಲೆಜ್, ದೇ ಲ್ಯಾಕ್ ಎವ್ರಿಥಿಂಗ್ ಅನ್ನೋಂಥ ಭಾವನೆ ತುಂಬ ಜನಕ್ಕಿದೆ. ನಾವು ಇಂಥ ಗ್ರಂಥಗಳನ್ನು ಓದ್ಬೋದು, ಬೇಡಬಹುದು. ಇದೆಲ್ಲ ನಮ್ಮ ತಲೆಗೆ ನಿಲ್ಕಲ್ಲ. ಈ ಜ್ಞಾನವನ್ನು ಇವತ್ತು ಯಾರು ನಮಗೆ ಸ್ಪಷ್ಟವಾಗಿ ಪ್ರೀತಿ ವಿಶ್ವಾಸದಿಂದ ಆ ಗ್ರಂಥದ ಯಥಾರ್ಥವನ್ನು ಹೇಳ್ಕೊಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಕಡಿಮೆಯಾಗಿದ್ದಾರಲ್ಲ. ನಾವು ನೋಡಿದಂಥ ಎಲ್ಲ ಮಠಗಳು, ದೇವಸ್ಥಾನಗಳಲ್ಲಿ ಗುರು ಹಿರಿಯರು, ಮಠ ಪರಂಪರೆಗಳೇನಿದೆ, ಆ ಎಲ್ಲವನ್ನೂ ಕೂಡ ನೋಡ್ತಾ ಇರೋದು ಕೇವಲ ತಾರತಮ್ಯ ಭಾವ ನೋಡ್ತಾರೆ. ಇದು